ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಉಳ್ಳಾಲ ತಾಲೂಕು ವತಿಯಿಂದ ಹರೇಕಳ ಶ್ರೀ ರಾಮಕೃಷ್ಣ ಪ್ರೌಢಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕ ಕೆ ರವೀಂದ್ರ ರೈ ಕಲ್ಲಿಮಾರ್ ಅವರ ಚಿಂತನ ಶಾಲೆಯ ಸಂಚಿತ ಬರಹಗಳ ಸಂಕಲನ ಮೇಲೋಗರ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮ ದೇರಳಕಟ್ಟೆ ದಿ ಕಂಫರ್ಟ್ಸ್ ಇನ್ ಹೋಟೆಲ್ನಲ್ಲಿ ನಡೆಯಿತು. ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ನಿವೃತ್ತ ಮುಖ್ಯ ಶಿಕ್ಷಕ ಕೆ ರವೀಂದ್ರ ರೈ ಕಲ್ಲಿಮಾರ್ ಅವರ ಚಿಂತನ ಶಾಲೆಯ ಸಂಚಿತ ಬರಹಗಳ ಸಂಕಲನ ಮೇಲೋಗರ ಕೃತಿ ಲೋಕಾರ್ಪಣೆಗೆ ಇದ್ರು. ಬಳಿಕ ಮಾತನಾಡಿದ ಅವರು, ಅತ್ಯುತ್ತಮ ಶಿಕ್ಷಕರು, ಚಿಂತಕರು, ಸಂಘಟಕರಾಗಿ ಮೇರು ವ್ಯಕ್ತಿತ್ವ ಹೊಂದಿರುವ ರವೀಂದ್ರ ರೈ ಅವರು ಹೊಸ ವಿಷಯ ವಿಚಾರಗಳ ಕುರಿತು ಮಾತನಾಡುತ್ತಾ ವಿದ್ಯಾರ್ಥಿಗಳಿಗೆ ಭವಿಷ್ಯದ ಜೀವನದಲ್ಲಿ ಮಹತ್ತರವಾದುದನ್ನು ಸಾಧಿಸಲು ಪ್ರೇರಣೆಯಾಗಿದ್ರು. ದಂಪತಿ ನಡುವಿನ ಹೊಂದಾಣಿಕೆ, ಮಾತಿನ ಮಹತ್ವ, ದುಶ್ಚಟಗಳಿಂದ ದೂರವಿರಿಸಲು ಮೌಲಿಕವಾದ ಅರ್ಥಪೂರ್ಣವಾದ ಕೃತಿಯನ್ನ ಸಮಾಜದ ಎಲ್ಲರೂ ಓದಬೇಕು. ಹಾಗೆಯೇ ನಿವೃತ್ತ ಜೀವನದಲ್ಲಿ ಇನ್ನಷ್ಟು ಕೃತಿಗಳು ಹೊರಬರುವಂತಾಗಲಿ ಎಂದು ಆಶಿಸಿದ್ರು. ತುಂಬ ನಿರರ್ಗಳವಾಗಿ ಹೊಸ ವಿಷಯಗಳನ್ನು ಎತ್ಕೊಂಡು ಮಾತಾಡೋರು. ಗಾಂಧಿ ಜಯಂತಿ ಇರ್ಬೋದು, ರಾಜ್ಯೋತ್ಸವ ಇರ್ಬೋದು, ವಿಶೇಷವಾಗಿ ಅದ್ಭುತವಾಗಿ ಭಾಷಣವನ್ನು ಮಾಡ್ತಾಯಿದ್ರು. ನಮಗದು ನಿಜವಾಗ್ಲೂ ಕೇಳೋದಕ್ಕೆ ಹೊಸ ವಿಷಯಗಳು ತುಂಬ ಒಂದು ರೀತಿಯಲ್ಲಿ ಪ್ರೇರೇಪಣೆ ಕೊಟ್ಟಿರುವಂತಹ, ಅಥವಾ ಬಹುಶಃ ನಮಗೂ ಕೂಡ ಆ ರೀತಿ ಓದಬೇಕು ಮುಂದಕ್ಕೆ ಅನ್ನುವಂತಹ ಒಂದು ಪ್ರೇರಣೆಯನ್ನು ನೀಡಿರುವಂತಹ ಸಂದರ್ಭ. ಇವತ್ತು ಮೇಲೋಗರ ಕೃತಿಯಲ್ಲಿ ಅವರು ಅನೇಕ ಚಿಂತನೆಗಳನ್ನು ನೀಡಿದ್ದಾರೆ. ಪ್ರಾಯಶಃ ಇವತ್ತು ನಮ್ಗೆ ಅನ್ನಿಸದೆ ಚಿಂತನೆಗಳು ನಮಗೆ ಬೇಕೋ, ಒಂದು ರೀತಿಯಲ್ಲಿ ಅದು ಎಷ್ಟು ಪ್ರಸ್ತುತ ಅನ್ನುವಂಥದ್ದು, ಅನೇಕ ಸಲ ಅದು ಬೇಕಾಗಿಲ್ಲ ಅನ್ನುವಂಥದ್ದು. ಆದರೆ ಇವತ್ತಿನ ಯುವ ಜನಾಂಗವನ್ನು ಅಥವಾ ನಮ್ಮ ವಿದ್ಯಾರ್ಥಿಗಳನ್ನು ನೋಡುವಂಥ ಸಂದರ್ಭದಲ್ಲಿ ಅದರ ಅವಶ್ಯಕತೆಯೂ ನಮಗೆ ಇದೆ ಅಂತ ಅನ್ನಿಸ್ತಾ ಇದೆ. ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ಜಾನಪದ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಕೆ ಚಿನ್ನಪ್ಪ ಗೌಡ ಅವರು ಮೇಲೋಗರ ಕೃತಿಯ ಬಗ್ಗೆ ಮೆಲುಕು ಹಾಕಿ ವಿದ್ಯಾರ್ಥಿಗಳಿಗೆ ಹೇಳಿದ ನೀತಿಯು 54 ಕಥನಗಳ ಚಿಂತನೆಯು ಬರಹ ವಿದ್ಯಾರ್ಥಿ ಕೇಂದ್ರೀಕೃತಗೊಂಡಿದೆ ಎಂದರು. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಕ್ಲೀಶೆಯಾಗಿ ಒಂದು ಹೇಳುವ ಕ್ರಮ ಉಂಟು. ಒಂದು ಪುಸ್ತಕ ಅಂತಂದ್ರೆ ಮಗು ಹುಟ್ಟುವುದು ಅಂತ ಹೇಳ್ತಾರೆ. ಈಗ ನೀವು ಕೇಳ್ಬೋದು, ಈ ವಯಸ್ಸಿನಲ್ಲಿ ರವೀಂದ್ರಯ್ಯವರಿಗೊಂದು ಮಗು ಹುಟ್ಟಿದ್ದು, ಅಥವಾ ಮೊದಲ ಒಬ್ಬರೇ ತಾನೇ ಮಗಳು ನಿಮಗೆ, ಈಗ ಒಬ್ಬಳೆ ಮಗಳು, ಇದು 2ನೇ ಮಗು ಅವರದ್ದು. ನೀವು ಬಂದದ್ದು ನೋಡಿದರೆ ಮಗುವಿನ ಹುಟ್ಟಿ ಹಬ್ಬಕ್ಕೆ ಬಂದ ಹಾಗೆ ಉಂಟು, ನಿಮ್ಮನ್ನು ನೋಡಿದರೆ ಈ ಪುಸ್ತಕ ಬಿಡುಗಡೆಗೆ ಬಂದ ಹಾಗೆ ಇಲ್ಲ. ನೀವು ಅವರಿಗೊಂದು ಮಗುವಾಗಿದೆ ಎನ್ನುವ ರೀತಿಯಲ್ಲೇ ಬಂದ ಹಾಗೆ ನನಗೆ ಕಾಣ್ತದೆ. ಈಗ ನಮ್ಮ ಸಾಂಪ್ರದಾಯಿಕ ಅರ್ಥದಲ್ಲಿ ಒಂದು ಪುಸ್ತಕ ಅಂದರೆ ಒಂದು ಪ್ರಸವ, ಒಂದು ಮಗು ಹುಟ್ಟಿದ ಹಾಗೆ ಅಂತ, ಹೆರುವುದು ಅಂತ ಅರ್ಥ. ಅದು 9 ತಿಂಗಳು ಒಂದು ಕೆಲವು ನೋವು ಅಂತ ಆಗಬೇಕಾಗಿಲ್ಲ. ಅವರ ಇಡೀ ಶಿಕ್ಷಕ ವೃತ್ತಿಯ ಸುಮಾರು 30-35 ವರ್ಷಗಳ ಅವಧಿಯಲ್ಲಿ ತರಗತಿಯಲ್ಲಿ ಪಾಠ ಮಾಡುವಾಗ ಅವರ ಕಣ್ಣ ಮುಂದೆ ಇದ್ದ ವಿದ್ಯಾರ್ಥಿಗಳಿಗೆ ಕಾಲಕ್ಕೆ ಹೇಳ್ತಾ ಬಂದ ಉಪದೇಶ ಮತ್ತು ನೀತಿಯ ಒಂದು ಮಾತುಗಳು ಇಲ್ಲಿಯ ಚಿಂತನೆಗಳಾಗಿ ಬಹುತೇಕ ರೂಪುಗೊಂಡಿವೆ. ಕೃತಿಯ ಲೇಖಕ ಕೆ ರವೀಂದ್ರ ರೈ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ತುಳುನಾಡ ಐಕ್ಯತಾ ವೇದಿಕೆಯ ಅಧ್ಯಕ್ಷ ಎಎ ಹೈದರ್ ಪರ್ತಿಪಾಡಿ, ಕನ್ನಡ ಸಾಹಿತ್ಯ ಪರಿಷತ್ನ ಉಳ್ಳಾಲ ತಾಲೂಕು ಘಟಕದ ಕೋಶಾಧಿಕಾರಿ ದಿ ಕಂಫರ್ಟ್ ಇನ್ ಹೋಟೆಲ್ನ ಮಾಲೀಕರಾದ ಚಂದ್ರರಾಜ್ ಶೆಟ್ಟಿ, ಕನ್ನಡ ಸಾಹಿತ್ಯ ಪರಿಷತ್ನ ಉಳ್ಳಾಲ ತಾಲೂಕು ಘಟಕದ ಅಧ್ಯಕ್ಷ ಡಾಕ್ಟರ್ ಧನಂಜಯ ಕುಂಬ್ಳೆ, ಭಾಗ್ಯರಾಜ್ ಹರೇಕಳ ಉಪಸ್ಥಿತರಿದ್ದರು. ಲೇಖನದಲ್ಲೆಲ್ಲ ಉಲ್ಲೇಖ ಮಾಡಿದ್ದೇನೆ, ಅಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಮತ್ತು ನಾವು ಇಲ್ಲಿ ಧಾರ್ಮಿಕ ಹಬ್ಬಗಳನ್ನೆಲ್ಲ ಅಲ್ಲಲ್ಲಿ ಆಚರಿಸ್ತೇವೆ, ಬಹಳ ಗೌಜಿ ಮಾಡ್ತೇವೆ. ಎಲ್ಲ ಬ್ಯಾಂಡ್ ವಾದ್ಯ ಎಲ್ಲ ಬಹಳ ಜೋರಿನಲ್ಲಿ ಉಂಟು, ಬಹಳಷ್ಟು ಲಕ್ಷಾಂತರ ಖರ್ಚು ಮಾಡ್ತೇವೆ. ಆದರೆ ಅದರ ಮೌಲ್ಯ ಏನು ಎನ್ನುವುದನ್ನು ನಾವು ಯಾವತ್ತೂ ಕೂಡ ನಮ್ಮ ಜೀವನದಲ್ಲಿ ಅನುಸರಿಸುವುದೇ ಇಲ್ಲ. ಆದ ಕಾರಣ ಅಂಥ ಸಂದೇಶವೂ ಕೂಡ ಏನಾಗಬೇಕು, ಈ ಪುಸ್ತಕದ ಮೂಲಕ ಹೋಗಬೇಕು ಸಮಾಜಕ್ಕೆ ಅಂತ ಹೇಳಿಕೊಂಡು ಅದರಲ್ಲಿ ತುಂಬ ವಿಚಾರಗಳನ್ನು ಪ್ರಸ್ತಾಪಿಸಿದ್ದೇನೆ. ಇನ್ನೊಂದು ಎಂಥದ್ದಂದರೆ, ಈಗಿನ ನಮ್ಮ ತಂದೆ ತಾಯಿಗಳಿಗೆ ಅವರ ಮಕ್ಕಳೇ ಎಂಥದ್ದು ಈಗ ಚಿಂತೆಗೆ ಕಾರಣ ಆಗಿದ್ದಾರೆ. ಈಗ ನಮ್ಮ ತಂದೆ ತಾಯಿಗಳಿಗೆ, ಅಪ್ಪ ಅಮ್ಮನಿಗೆ ಅವರ ಮಕ್ಕಳೇ ಬಹಳ ಬೇಜಾರು ಕೊಡುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ನಮ್ಮ ಸಮಾಜ, ವಿದ್ಯಾವಂತ ಸಮಾಜ ಯಾವ ಕಡೆಗೆ ಹೋಗ್ತಾ ಇದೆ ಎನ್ನುವುದನ್ನು ನಾವು ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಬೇಕಾಗ್ತದೆ. ಆದ ಕಾರಣ ಅದರ ಬಗ್ಗೆಯೂ ಕೂಡ ಇಲ್ಲಿ ಉಲ್ಲೇಖಗಳನ್ನು ಮಾಡಲಾಗಿದೆ. ಇನ್ನೊಂದು ಎಂಥದ್ದು, ನಮ್ಮ ಸಾಂಸಾರಿಕ ಸಾಮರಸ್ಯ, ನಮ್ಮ ಸಂಸಾರದಲ್ಲಿ ಗಂಡ ಹೆಂಡಿರು ಒಂದು ಆದರ್ಶವಾಗಿ ಒಬ್ಬರ ಮನಸ್ಸನ್ನು ಒಬ್ಬರು ಅರ್ಥೈಸಿಕೊಂಡು
ಬದುಕು. ಇಲ್ಲಿ ನಮ್ಮ ಯೂನಿವರ್ಸಿಟಿ ಅಧ್ಯಾಪಕರಾಗಿ ಮಾತ್ರ ಇರಲಿಲ್ಲ ಅವರು. ಈ ಭಾಗದ ದೊಡ್ಡ ಒಬ್ಬ ಸಂತರಾಗಿ ಎಲ್ಲರಿಗೂ ಒಳ್ಳೆಯ ವಿದ್ಯೆಯನ್ನು ಕೊಟ್ಟು ಎಲ್ಲರಲ್ಲಿಯೂ ಭಾಳ ಪ್ರೀತಿ ವಿಶ್ವಾಸಗಳನ್ನು ಪಡ್ಕೊಂಡಂಥ ಒಬ್ಬ ವ್ಯಕ್ತಿಯಾಗಿದ್ದರು. ಹಾಗೆ ನನ್ನ ಆತ್ಮೀಯ ಚಿನ್ನಪ್ಪಗೌಡ್ರೆ, ಹಾಗೆಯೇ ಇವತ್ತು ಈ ಏನು ಕಾರ್ಯಕ್ರಮ ಮಾಡುವಂಥ ಇದಕ್ಕೆ ಮೂಲ ಉದ್ದೇಶವಾಗಿದ್ದಂಥ ನನ್ನ ಆತ್ಮೀಯ ಹೃದಯದ ಕುಸುಮದಂತಿರುವ ನನ್ನ ಪ್ರೀತಿಯ ರವೀಂದ್ರ ಶೆಟ್ಟರವರನ್ನು ಯಾವ ರೀತಿಯಲ್ಲಿ ನಾನು ಹೇಳಬೇಕೆಂಬುದು ನನಗೆ ಆಗೋದಿಲ್ಲ. ಅಂಥ ಒಬ್ಬ ವ್ಯಕ್ತಿ ಈ ಭಾಗಕ್ಕಾಗಿದ್ದಾರೆ ಅವರು. ಅಂಥ ಒಬ್ಬ ವ್ಯಕ್ತಿ ಇವತ್ತು ನಮಗೆ ಇನ್ನೊಂದು ರವೀಂದ್ರ ಶೆಟ್ಟರ ಭಾಗಕ್ಕೆ ಇನ್ನೊಬ್ಬರನ್ನು ತಗೊಂಡು ಬರಬೇಕಾದ್ರೆ ಅದು ರವೀಂದ್ರ ಶೆಟ್ಟರೇ ಆಗಬೇಕೇ ಹೊರತು ಇನ್ನೊಬ್ಬರನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಎಂಬ ಸಂದರ್ಭವನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಇವತ್ತು ನಮಗೆ ಈ ಮೇಲೋಗರದಲ್ಲಿ ಏನು ಅವರು ಕೃತಿಯನ್ನು ಮಾಡಿದ್ದಾರೆ, ಆ ಮೇಲೋಗರದ ಒಳಗೆ ಏನು ಒಗರಣೆ ಇದೆ ಎಂಬುದನ್ನು ಇನ್ನೂ ಬಿಡಿಸಿ ನೋಡಬೇಕಷ್ಟು ನಾವು. ದೇವರು ಆರೋಗ್ಯವನ್ನು ಕೊಡಲಿ ಅವರಿಗೆ. ಈಗ ನಮ್ಮ ಮೇಡಮ್ರವರು ಹೇಳಿದರು, ಇದಕ್ಕೂ ಮುನ್ನ ನಡೆದ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಗಾಯನಗೈದ ಕಲಾವಿದ ತೋನ್ಸೆ ಪುಷ್ಕಳ್ ಕುಮಾರ್, ತಬಲದಲ್ಲಿ ಸಹಕರಿಸಿದ ದೀಪಕ್ ರಾಜ್ ಉಳ್ಳಾಲ್ ಹಾಗೂ ಕೀಬೋರ್ಡ್ನಲ್ಲಿ ಸಹಕರಿಸಿದ ಸತೀಶ್ ಸುರತ್ಕಲ್ ಅವರನ್ನು ಗೌರವಿಸಲಾಯಿತು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ಉಳ್ಳಾಲ.